ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಓಂ ಸಾಯಿ ಎಜುಕೇಷನ್. ಫ್ರೆಂಡ್ಸ್, ಇವತ್ತು ನಾನು ಮಾತೃಭೂಮಿ ಲೆಸನ್ದು ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ. ಸಾರಿ, ನಂಗೆ ಸ್ವಲ್ಪ ಇಯರ್ ಇನ್ಫೆಕ್ಷನ್ ಆಗಿತ್ತು, ಹಾಗಾಗಿ ಡಾಕ್ಟ್ರು ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದರು. ಆಗ ನಾನು ಬೇಗ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸಾರಿ. ಬನ್ನಿ ಫ್ರೆಂಡ್ಸ್, ಇವತ್ತು ಮಾತೃಭೂಮಿ ಲೆಸನ್ನ ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಮಾತೃಭೂಮಿ ಪೊಯಮ್ದು ಫಸ್ಟ್ ಲೆಸನ್ ಏಕ್ ವಾಕ್ಯ में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕವಿ ಕಿಸೇ ಪ್ರಣಾಮ್ ಕರ್ ರಹೇ ಹೇ. ಕವಿ ಕಿಸೇ ಪ್ರಣಾಮ್ ಕರ್ ರಹೇ ಹೇ ಅಂದರೆ ಕವಿ ಯಾರಿಗೆ ಪ್ರಣಾಮವನ್ನು ಮಾಡುತ್ತಿದ್ದಾರೆ ನೋಡಿ, ಇಲ್ಲೇ ಇದೆ. ಮಾತೃಭೂ ಶತಶತಬಾರ್ ಪ್ರಣಾಮ್ ಅಂದರೆ ಕವಿ ಮಾತೃಭೂಮಿಗೆ ಪ್ರಣಾಮವನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟ್, ಭಾರತ್ ಮಾಕೆ ಹಾಥೋಮ್ಮೆ ಕ್ಯಾ ಹೇ. ಭಾರತ್ ಮಾನ ಕೈಯಲ್ಲಿ ಏನಿದೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಸೇರಿಸ್ಕೊಳ್ಳಿ. ಭಾರತ್ ಮಾಕೆ हाथ में, भारत माँ के एक हाथ में न्याय पताका और दूसरे हाथ में ज्ञानदीप है. ಭಾರತ ಮಾತೆಯ ಒಂದು ಕೈಯಲ್ಲಿ ಜ್ಞಾನದ ಪತಾಕೆ, ಜ್ಞಾನದ ಬಾವುಟ ಮತ್ತು ವಿದ್ಯಾದೀಪವನ್ನು ಹಿಡಿದಿದ್ದಾರೆ. ಆಜ್ ಮಾಕೆ ಸಾಥ್ ಕೋನ್ ಹೇ. ಇವತ್ತು ತಾಯಿ ಜೊತೆ ಯಾರ್ಯಾರಿದ್ದಾರೆ? ತಾಯಿ ಅಂದರೆ ಯಾರು? ಮಾತೃಭೂಮಿ ತಾಯಿ ಜೊತೆ ಯಾರ್ಯಾರಿದ್ದಾರೆ ನೋಡಿಲಿ. ಕೋಟಿ ಕೋಟಿ ಹಮ್ ಆಜ್ ಸಾಥ್ ಮೇ ಅಂತಿದೆ. ಅದನ್ನು ಆಜ್ ಭಾರತ್ ಮಾತೆ ಸಾಥ್ ಕೋಟಿ ಕೋಟಿ ಲೋಗ್ ಹೈ. ಇವತ್ತು ಭಾರತ್ ಮಾತೆ ಜೊತೆ ಯಾರಿದ್ದಾರೆ? ಕೋಟಿ ಕೋಟಿ ಜನರಿದ್ದಾರೆ. ನೆಕ್ಸ್ಟ್, ಫೋರ್ತ್ ಕ್ವಶನ್, ಸಭಿ ಓರ್. ಸೊ ಫೋರ್ತ್ ಕ್ವಶನ್, ಸಭಿ ಓರ್ ಕ್ಯಾ ಗೂಂಜ್ ಉಠಾ ಹೈ. ಸಭಿ ಓರ್ ಎಲ್ಲ ಕಡೆ ಏನು ಶಬ್ದ ಕೇಳಿಸ್ತಿದೆ? ಗೂಂಜ್ ಅಂದರೆ ಶಬ್ದ. ಯಾವ ಶಬ್ದ ಕೇಳಿಸ್ತಾ ಇದೆ ನೋಡಿ ಇಲ್ಲಿ. ಗೂಂಜ್ ಉಠೆ ಜೈ ಹಿಂದ್ ನಾದ್ ಸೆ ಅಂದರೆ ಅದನ್ನು ಯಾವ ಸಭಿ ಓರ್ ಜೈ ಹಿಂದ್ ನಾದ್ ಗೂಂಜ್ ಉಠಾ ಹೈ. ಏನು ಹೇಳಬೇಕು? ಸಭಿ ಓರ್ ಜೈ ಹಿಂದ್ ನಾದ್ ಗೂಂಜ್ ಉಠಾ ಹೈ ಅಂತ ಬರೀಬೇಕು. ನೆಕ್ಸ್ಟ್, ಭಾರತ್ ಕೆ ಖೇತ್ ಕೈಸೆ ಹೇ. ಭಾರತದ ಖೇತ್ ಅಂದರೆ ಹೊಲ ಗದ್ದೆ ಹೇಗಿದೆ ಇದೆ ನೋಡಿ. ಹರೇ ಭರೇ ಹೇ ಖೇತ್ ಸುಹಾನೆ ಅಂದರೆ ಭಾರತದ ಖೇತ್ ಹೇಗಿದ್ದಾವೆ? ಹರೇ ಭರೇ ಹಚ್ಚ ಹಸಿರಿನಿಂದ ಸೇರಿದೆ. ಸೊ ಭಾರತ್ ಕೆ ಖೇತ್ ಹರೇ ಭರೇ ಸುಹಾನೆ ಹೇ, ಹಚ್ಚ ಹಸಿರಿನಿಂದ ತುಂಬಿ ತುಳುಕ್ತಿದೆ. ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೈ. ಭಾರತ ಭೂಮಿಯ ಒಳಗಡೆ ಏನೇನು ತುಂಬಿ ತುಳುಕಾಡ್ತಿದೆ ನೋಡಿ ಇಲ್ಲಿದೆ. ಹರೇ ಭರೇ ಹೇ ಖೇತ್ ಸುಹಾನೆ ಫಲ್ ಫೂಲೋನ್ ಸೆ ಯುತ್ ವನ್ ಉಪ್ವಾನ್ ಸೆ ತೇರಾ ಅಂದರ್ ಭರಾ ಹುವಾ. ಅಂದರೆ ಭಾರತದ ಹೊಲ ಗದ್ದೆಗಳು ಹಚ್ಚ ಹಸಿರಿನಿಂದ ತುಂಬಿ ತುಳುತ್ತಿದೆ. ಫಲ್ ಹಣ್ಣು, ಫೂಲ್ ಹೂವು, ಹಣ್ಣು ಹೂವುಗಳಿಂದ ನಿನ್ನ ವನ್ ಅಂದರೆ ಅರಣ್ಯ, ಉಪವನ ಅಂದರೆ ಪ್ರದೇಶ, ನಿನ್ನ ಎಲ್ಲ ಅರಣ್ಯ ಪ್ರದೇಶಗಳು, ನಿನ್ನಲ್ಲಿ ಏನೇನಿದೆ? ಹಚ್ಚ ಹಸಿರಿನಿಂದ ಹೊಲ ಗದ್ದೆಗಳಿದ್ದಾವೆ, ಹೂವು ಹಣ್ಣುಗಳಿದೆ, ಒಳ್ಳೊಳ್ಳೆ ಅರಣ್ಯಗಳಿಂದ ನಿನ್ನ ತುಂಬಿ ತುಳುಕ್ತಿದೆ. ಅದನ್ನು ಹೇಗೆ ಬರಿಬೇಕು ಅಂದರೆ ಭಾರತ್ ಭೂಮಿ ಕೆ ಅಂದರ್ ಹರೇ ಭರೇ ಖೇತ್ फल फूलों से युत वन उपवन से भरा हुआ है. भारत भूमि हरे भरे खेतों से, फल फूलों से और युत वन उपवन से भरा हुआ है. सुख संपत्ति धन धाम को माँ कैसे बांट रही है ಅಂದರೆ ಸುಖ ಸಂಪತ್ತಿ, ಸುಖ ಅವ್ರ ಹತ್ರ ಇರೋ ಆಸ್ತಿ ಐಶ್ವರ್ಯ, ಸುಖ ಅವ್ರ ಮಾತೃಭೂಮಿ ಹತ್ರ ಇರೋ ಸುಖನ, ಸಂಪತ್ತಿ ಆಸ್ತಿನ, ಹಣನ ಎಲ್ಲನೂ ಭಾರತ್ ಮಾತೆ ಹೇಗೆ ಬಾಂಟ್ ಅಂದರೆ ಹಂಚುತ್ತಿದ್ದಾಳೆ. ಹೇಗೆ ಹಂಚುತ್ತಿದ್ದಾಳೆ ಇಲ್ಲಿದೆ ನೋಡಿ. ಮುಫ್ತ್ ಹಸ್ತ್ ತು ಬಾಂಟ್ ರಹಿ ಹೈ ಸುಖ ಸಂಪತ್ತಿ ದಂದಾಮ್. ಅಂದರೆ ಮುಫ್ತ್ ಅಂದರೆ ಫ್ರೀಯಾಗಿ, ಏನು ಅದಕ್ಕೆ ದುಡ್ಡು ತಗೊಳ್ದಲೆ ನೀನು ನಿನ್ನ ಹತ್ರ ಇರೋ ಹಣನ ಮತ್ತು ಆಸ್ತಿನೆಲ್ಲ ಏನು ಮಾಡ್ತಿದ್ಯಾ? ಜನರಿಗೆ ಹಂಚುತ್ತಿದ್ಯಾ. ಇದನ್ನು ಹೇಗಪ್ಪ ಬರಿಬೇಕು ಅಂದರೆ ಇಲ್ಲೇ ಇದೆ ನೋಡಿ. ಸುಖ ಸಂಪತ್ತಿ ಧನ್ಧಾಮ್ಕೋ ಮಾ ಮುಫ್ತ್ ಹಸ್ತ್ ಮೇ ಬಾಂಟ್ ರಹಿ ಹೇ. ಫ್ರೀಯಾಗಿ ಹಂಚುತ್ತಿದ್ದಾಳೆ.
जग के रूप को बदलने के लिए कವಿ किससे ನಿವೇದನ कर रहे ಇಡೀ ಜಗದ ನಿಯಮನೆ ಬದಲಾಯಿಸು ಅಂತ ಕವಿ ಯಾರಿಗೆ ನಿವೇದನೆಯನ್ನ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ಜಗ ಕಾ ರೂಪ್ ಬದಲ್ದೆ ಹೇ ಮಾ ಅಂದರೆ ಇಡೀ ಜಗದ ನಿಯಮವನ್ನು ಬದಲಾಯಿಸಬೇಕು ಅಂತ ಕವಿ ಯಾರನ್ನ ಕೇಳ್ಕೊತಿದ್ದಾರೆ? ತಾಯಿ ಮಾತೃಭೂಮಿಯಲ್ಲಿ ಕೇಳ್ಕೊತಿದ್ದಾರೆ. ಸೊ ಅದನ್ನು ಹೇಗೆ ಬರಿಬೇಕು ಅಂದರೆ, ಜಗಕ್ಕೆ ರೂಪಕ್ಕೂ ಬದಲನೆ के लिए ಕವಿ ಮಾತೃಭೂಮಿ ಸೇ ನಿವೇದನ कर रहे हैं, ಮಾತೃಭೂಮಿಯಿಂದ ನಿವೇದನೆಯನ್ನು ಮಾಡ್ತಿದ್ದಾರೆ. नेक्स्ट, जय हिंद का नाद कहाँ कहाँ पर गूंजना चाहिए. जय हिंद ಅನ್ನೋ ನಾದ, ಸ್ವರ, ವಾಣಿ ಎಲ್ಲಿ ಎಲ್ಲಿ ಪ್ರತಿಧ್ವನಿಸಬೇಕು? ಗೂಂಜನ ಪ್ರತಿಧ್ವನಿಸುವುದು. ಎಲ್ಲಿ ಎಲ್ಲಿ ಪ್ರತಿಧ್ವನಿಸಬೇಕು? ಇಲ್ಲಿದೆ ನೋಡಿ, ಗೂಂಜ್ ಉಠೆ ಜೈ ಹಿಂದ್ ನಾದ ಸೆ ಸಕಲ್ ನಗರ್ और ಗ್ರಾಮ. ಇಡೀ ಸಕಲ ಎಲ್ಲ ನಗರಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜೈ ಹಿಂದ್ ನಾದ ಪ್ರತಿಧ್ವನಿಸಬೇಕು. ಅದನ್ನು ಹೇಗಪ್ಪ ಬರಿಬೇಕು ಅಂದರೆ, जय हिंद का नाद सकल नगर और ग्राम पर गूंजना चाहिए. जय ಹಿಂದ್ ಅನ್ನೋ ನಾದ ಸಕಲ ಗ್ರಾಮ ಮತ್ತು ಸಕಲ ನಗರಗಳಲ್ಲಿ ಪ್ರತಿಧ್ವನಿಸಬೇಕು. ಸೊ ಇಲ್ಲಿ ಸೆಕೆಂಡ್ ಕ್ವಶನ್ 2-3 वाक्य में उत्तर लिखी ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಎರಡು ಆನ್ಸರು ರಿಲೇಟೆಡ್ ಆಗೇ ಬರುತ್ತೆ ನೋಡಿ. ಭಾರತ್ ಮಾ ಕಾ ಪ್ರಕೃತಿ ಸೌಂದರ್ಯ ಕಾ ವರ್ಣನ ಕೀಜಿಯೆ. ಭಾರತ್ ಮಾತೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಿ. ಹೇಗಿದೆ ಅನ್ನೋದನ್ನ ವರ್ಣನೆ ಮಾಡಿ. ಸೊ ಇಲ್ಲಿರೋ ಥರನೇ ಬರೆಯೋಕ್ಕಾಗಲ್ಲ. ಸೊ ನಾವು ಹೇಗೆ ಬರಿತಾ ಹೋಗಬೇಕು ಅಂದರೆ ನೋಡಿ, ಭಾರತ್ ಮಾಕೆ ಖೇತ್ ಅಂದರೆ ಎಲ್ಲನೂ ಸೇರಿಸಿ ನಾವೇ ಒಂದು ಪ್ಯಾರಾಗ್ರಾಫ್ ಥರ ಮಾಡ್ಕೊಂಡು ಹೋಗಬೇಕು. ಭಾರತ್ ಮಾಕೆ ಖೇತ್ हरे भरे हैं और उसके अंदर फल फूलों से युत वन उपवन से भरा हुआ है. और भारत माँ के अंदर बहुत सारा खनिजों का व्यापक धन है. माँ मातृभूमि सुख संपत्ति धन धाम को मुफ्त हस्त में अपने बच्चों को बांट रही है. ನೆಕ್ಸ್ಟ್, ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ ಅಂದರೆ ಇಡೀ ಪೊಯಮಲ್ಲಿ ಮಾತೃಭೂಮಿಯನ್ನು ಹೇಗೆ ಅವರು ವರ್ಣಿಸಿದ್ದಾರೆ ಅಂದರೆ ಅವಳ ಸ್ವರೂಪವನ್ನು ಹೇಗೆ ಚಿತ್ರಿಸಿದ್ದಾರೆ. ಸೊ कवि मातृभूमि को शत शत बार प्रणाम कर रहे हैं. और मातृभूमि को कवि कहते हैं वो अमरों की जननी है, क्योंकि मातृभूमि शहीद गांधी, बुद्ध और राम जैसे ಅಮರೋಂ ಕಿ ಜನನಿ ಹೇ ಅಂದರೆ ಮಾತೃಭೂಮಿಗೆ ಕವಿ 100 ಬಾರಿ ವಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಮಾತೃಭೂಮಿ ಶಹೀದ್ ಗಾಂಧಿ, ಬುದ್ಧ और ರಾಮ್ ಜೈಸೆ ಅಮರೋಂ ಕಿ ಜನನಿ ಹೇ ಅಂದರೆ ಆಲ್ರೆಡಿ ಅಂದರೆ ತೀರಿ ಹೋಗಿರುವ ಗಾಂಧಿ, ಬುದ್ಧ ಮತ್ತು ರಾಮನಂತಹ ಅಮರ ಅಂದರೆ ಅವ್ರು ಹೋದರೂ ಕೂಡ ಅವರ ನೆನಪು ಶಾಶ್ವತವಾಗಿರುವಂಥ ಶಾಶ್ವತ ವ್ಯಕ್ತಿಗಳ ಜನನಿ ತಾಯಿ ಈ ಮಾತೃಭೂಮಿ. नेक्स्ट, ಇದು ಆಲ್ರೆಡಿ ಹೇಳಿದ್ದೀನಿ. मातृभूमि का खेत हरे भरे है और उसके अंदर फल फूल और युतवन उपान से भरा हुआ है. खनिजों का बहुत व्यापक धन है. उसको मातृभूमि के अंदर खनिजों का बहुत व्यापक धन भरा हुआ है. सुख संपत्ति धन धाम को माँ मुफ्त हस्त में बांट रही है. ಅಂದರೆ ಗೊತ್ತಿದೆ, ಮಾತೃಭೂಮಿಯ ಹೊಲ ಗದ್ದೆ ಎಲ್ಲ ಹಚ್ಚ ಹಸಿರಿನಿಂದ ಕೂಡಿದೆ. ಅದರಲ್ಲಿ ಹಣ್ಣು, ಹೂವು ಮತ್ತು ಅರಣ್ಯ ಪ್ರದೇಶಗಳೆಲ್ಲ ತುಂಬ ಚೆನ್ನಾಗಿದೆ. ಖನಿಜಗಳ ತುಂಬ ವ್ಯಾಪಕ ಧನ ಇದೆ, ಅಂದರೆ ವ್ಯಾಪಕ ಜಾಸ್ತಿ ಇದೆ ಮಾತೃಭೂಮಿ ಒಳಗೆ. ಸುಖ ಸಂಪತ್ತಿ ಹಣ ಆಸ್ತಿನೆಲ್ಲ ಮಾ ಫ್ರೀಯಾಗಿ ಹಂಚುತ್ತಿದ್ದಾಳೆ. ಥರ್ಡ್, ಏಕ್ ಹಾತ್ ಅಂದರೆ ಫುಲ್ ಬರಿಬೇಕು ಇದನ್ನು. सो मातृभूमि एक हाथ में न्यायी पताका और दूसरे हाथ में ज्ञानदीप पकड़ी हुई है और इसको पकड़ के कवि मातृभूमि को कह रहे हैं ಈಗ ನೋಡಿ, एक हाथ मातृभूमि एक हाथ में न्यायी पताका और दूसरे हाथ में ಜ್ಞಾನದೀಪ್ ಪಕಡಿ ಹುಯಿ ಹೇ. ಮಾತೃಭೂಮಿ ಒಂದು ಕೈಯಲ್ಲಿ ನ್ಯಾಯದ ಪತಾಕೆ ಮತ್ತು ಮತ್ತೊಂದು ಕೈಯಲ್ಲಿ ಜ್ಞಾನದೀಪವನ್ನು ಹಿಡ್ಕೊಂಡಿದ್ದಾಳೆ.
जग का रूप बदल ಈ ಥರ ಬರಿಬೇಡಿ. कवि मातृभूमि को कह रहे हैं कि जग का रूप बदल दे तू माँ, कोटि कोटि हम आज साथ में जय हिंद नाद से गूंज उठे. ಅಂದರೆ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಕೋಟಿ ಕೋಟಿ ನಾವು ಜನ ಎಲ್ಲ ಸೇರಿಕೊಂಡು ನಾವು ಜೈ ಹಿಂದ್ ಅನ್ನೋ ನಾದ ಹೇಳೋಣ ಸಕಲ ಗ್ರಾಮ ಮತ್ತು ಪ್ರದೇಶಗಳಲ್ಲಿ. ಇದನ್ನು ಹೇಗೆ ಬರಿಬೇಕು ಅಂದರೆ, ಕವಿ ಕಹ ರಹೆ ಹೈ कि मातृभूमि एक हाथ में न्याय पताका और दूसरी हाथ में ज्ञानदीप पकड़ी हुई है. और कवि कहते हैं कि मातृभूमि हे माँ तू जग का पूरा रूप बदल दे. हम कोटि कोटि सब लोग जम के सकल नगर और ग्राम में जय हिंद नाद को बोल रहे या सकल नगर और ग्राम में जय हिंद नाद से गूंज उठे. थर्ड पैरा ಇನ್ನೊಂದ್ಸತಿ ಹೇಳ್ತೀನಿ. कवि मातृभूमि को कह रहे हैं, हे माँ तू एक हाथ में न्याय पताका और दूसरी हाथ में ज्ञानदीप पकड़ी हुई है. इस पूरे जग का रूप को बदल दे माँ. हम कोटि कोटि लोग हैं, हम सब साथ में जय हिंद नाद को सकल और नगर में गूंज उठा देंगे. हे मातृभूमि तुझे शत शत बार प्रणाम. नेक्स्ट लास्टिಗೆ, इस तरह मातृभूमि का ಸ್ವರೂಪ इस कविता में सुशोभित है. ಈ ಥರ ಮಾತೃಭೂಮಿಯ ಸ್ವರೂಪ ಈ ಕವಿತೆಯಲ್ಲಿ ಸುಶೋಭಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.